ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ರೀಸೆಂಟಾಗಿ ನಾನೊಂದು ಅಪ್ಡೇಟ್ನ ಕೊಟ್ಟಿದ್ದೆ. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಂದು ಖುಷಿ ವಿಚಾರ ಇದೆ, ಗುಡ್ ನ್ಯೂಸ್ ಇದೆ ಅಂತ. ಸೊ ಅದು ಏನು ಅಂತ ಹೇಳೋ ಟೈಮ್ ಬಂದಿದೆ ಇವತ್ತು. ತುಂಬ ಜನ ವೆಯ್ಟ್ ಮಾಡ್ತಿದ್ರಿ, ಕೇಳ್ತಿದ್ರಿ ಯಾವಾಗ ಹೇಳ್ತೀಯ ಅಂತ. ಸೊ ಟೈಮ್ ಬಂದಿದೆ. ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಆ ಗುಡ್ ನ್ಯೂಸ್ ಏನು ಅಂತ. ಹೌದು, ನೀವು ಅಂದ್ಕೊಂಡಿರೋ ಹಾಗೆ ನಾನಿವತ್ತು ಗೋಪ್ರೋನ ಪರ್ಚೇಸ್ ಮಾಡಿದ್ದೀನಿ. ಲ್ಯಾಟ್ರಿ ನನ್ನ ಹತ್ರ ಇವತ್ತು ಗೋಪ್ರೋ ಇದೆ. ಸೊ ಇದು ನನ್ನ ತುಂಬ ದಿನದ ಕನಸು, ಮೋಟೋ ವ್ಲಾಗರ್ ಆಗಬೇಕು ಆ್ಯಂಡ್ ಅದರಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಬೈಕ್ ಬಗ್ಗೆ ತುಂಬ ತಿಳ್ಕೋಬೇಕು, ತುಂಬ ರೈಡ್ ಮಾಡಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನೀವೇನಾದರೂ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನಿಮಗೊಂದು ಆ್ಯಕ್ಷನ್ ಕ್ಯಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ಗೋಪ್ರೋನೇ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರೋ ಫೀಚರ್ಸು ನಿಮಗೆ ಮೋಟೋ ವ್ಲಾಗಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವೈಡ್ ಆ್ಯಂಗಲ್ ಆಗಿರ್ಬೋದು, ಸ್ಟೆಬಿಲೈಸೇಷನ್ ಆಗಿರ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಇದು ನನ್ನ ತುಂಬ ದಿನದ ಕನಸು. ಈ ಲೋಗೋ ನೋಡ್ತಿದ್ರೆ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅದಕ್ಕೋಸ್ಕರ ನಾನು ತುಂಬ ಕ್ಯಾಮ್ಸ್ನ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ. ಪ್ರೈಸ್ ಇತ್ತು ರೇಂಜ್ಗೆ, ಬಟ್ ಏನು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟೊಂದು ಫೀಚರ್ಸ್ ಇರಲಿಲ್ಲ. ಜೊತೆಗೆ ಇದರಷ್ಟು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಸಿಗ್ತಿರ್ಲಿಲ್ಲ. ಆ್ಯಕ್ಷನ್ ಕ್ಯಾಮಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ ಅಂತ ಹೇಳ್ಬೋದು ಗೋಪ್ರೋನ. ಸೊ ನನ್ನ ಹತ್ರ ಇರೋ ಕ್ಯಾಮ್ ಬಂದು ಗೋಪ್ರೋ ಹೀರೋ 8 ಬ್ಲ್ಯಾಕು. ಸೊ ಈ ಕ್ಯಾಮು 2 ಇಯರ್ಸ್ ಓಲ್ಡು, ಅಂದರೆ ಇದು 8 ವರ್ಷನ್ ಬಂದಿದ್ದು 2 ಇಯರ್ಸ್ ಬ್ಯಾಕೇ ಬಂದಿತ್ತು. ಈಗ ರೀಸೆಂಟಾಗಿ ಲಾಸ್ಟ್ ವೀಕು ಗೋಪ್ರೋ ಹೀರೋ 11 ಲಾಂಚ್ ಮಾಡಿದ್ದಾರೆ. ಅದು ತುಂಬ ಎಕ್ಸ್ಪೆನ್ಸಿವು. ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಬಡ್ಜೆಟ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಕ್ಯಾಮ್ನ ತಗೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರೋ ಫೀಚರ್ಸ್ ನಿಮಗೆ ತುಂಬ ಹೆಲ್ಪ್ ಆಗಿರುತ್ತೆ. ಮೋಟೋ ವ್ಲಾಗಿಂಗೆಲ್ಲ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ ಅಂತ ಹೇಳ್ಬೋದು ಈ ಕ್ಯಾಮ್ರಾನ. ಸೊ ಇದರಲ್ಲಿರೋ ಫೀಚರ್ಸ್ ಏನೇನಿದೆ, 2022 ನೀವು ತಗೋಬೇಕು ಅಂತಿದ್ರೆ ಈ ಕ್ಯಾಮ್ನ ಏನಕ್ಕೆ ತಗೋಬೇಕು ಅಂತ ಎಲ್ಲನೂ ನಾನು ಇವಾಗ ಇದರಲ್ಲಿರೋ ಫೀಚರ್ಸ್ ನೋಡಿಬಿಟ್ಟು ಹೇಳ್ತೀನಿ ಬನ್ನಿ. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವ್ರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಜನರನ್ನ ಆಳೋರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಫ್ರೆಂಡ್ಸ್ ನೋಡ್ತಿರ್ಬೋದು, ಸೊ ಇಲ್ಲಿ ನೋಡಿ ಗೋಪ್ರೋ ಲೋಗೋ ಕೊಟ್ಟಿದ್ದಾರೆ. ಜೊತೆಗೆ ಅದೇ ಥರ ಇಲ್ಲೂ ನಿಮಗೆ ಲೋಗೋ ಕೊಟ್ಟಿರ್ತಾರೆ. ನೋಡಿ ಎಷ್ಟು ಚಿಕ್ಕದಿದೆ, ತುಂಬ ಚಿಕ್ಕದು ಕ್ಯಾಮ್ ಇದು, ಬಟ್ಟು ಸ್ವಲ್ಪ ವೆಯ್ಟ್ ಇದೆ. ಆ್ಯಂಡ್ ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ರಬ್ಬರ್ ಫಿನಿಷಿಂಗು, ಜೊತೆಗೆ ಇಲ್ಲಿ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇದೆ. ಆ್ಯಂಡ್ ಇಲ್ಲಿ ಲೆನ್ಸು, ಜೊತೆಗೆ ಇಲ್ಲಿ ಒಂದು ಸ್ಮಾಲ್ ಡಿಸ್ಪ್ಲೇ, ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ, ವಿಡಿಯೋ ಯಾವುದ್ರಲ್ಲಿ ರೆಕಾರ್ಡ್ ಆಗ್ತಿದೆ ಅದೆಲ್ಲ ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಫ್ರಂಟಲ್ಲಿ ಬಂದರೆ ನಿಮಗೆ ಟಚ್ ಡಿಸ್ಪ್ಲೇ ಸಿಕ್ಕುತ್ತೆ. ಇಲ್ಲಿ ನೀವು ಟಚ್ಚಲ್ಲಿ ಆಪ್ರೇಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ನಿಮಗೆ ಗೋಪ್ರೋ ಇರೋ 7 ಮೌಂಟ್ನ ಎಕ್ಸ್ಟ್ರಾ ಯೂಸ್ ಮಾಡಬೇಕಿತ್ತು, ಬಟ್ ಇದರಲ್ಲಿ ನಿಮಗೆ ಮೌಂಟ್ ಅವರೇ ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ. ಸೊ ಇಲ್ಲಿ ನೀವು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೋಬೋದು. ಬೇಡ ಅಂತ ಹೇಳಿದಾಗ ಇದನ್ನು ಹಂಗೆ ಕ್ಲೋಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕ್ಯಾಪ್ಚರು, ವಿಡಿಯೋ ಮತ್ತು ಫೋಟೋನ ಕ್ಯಾಪ್ಚರ್ ಮಾಡೋದಕ್ಕೆ. ಆ್ಯಂಡ್ ಈ ಕಡೆ ಬಂದರೆ ಪವರ್ ಬಟನ್ನು, ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ ಹೀರೋ 8 ಬ್ಲ್ಯಾಕು, ಇದು 8 ವರ್ಷನ್ನು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಬ್ಯಾಟ್ರಿ ಡೋರ್ ಇದೆ. ಆ್ಯಂಡ್ ಇದರೊಳಗೆ ಚಾರ್ಜರ್ ಸಹ ಹಾಕೋಬೋದು. ಆ್ಯಂಡ್ SD ಕಾರ್ಡು ಇದರೊಳಗಿರುತ್ತೆ. ಓಪನ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಅಷ್ಟಿಲ್ಲಿದೆ ನೋಡಿ, ಇದೆಲ್ಲ ಇದನ್ನು ಕೆಳಗೆ ಈ ಥರ ಎಳಿಬೇಕು. ಸೊ ಇಲ್ಲಿ ರೆಡ್ ಕಾಣಿಸ್ತಿದಿಲ್ಲ, ಮತ್ತು ಈ ಥರ ಲಿಫ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಸ್ವಲ್ಪ ಹಾರ್ಡ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ 30 ಮೀಟರ್ವರೆಗೆ ಯೂಸ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ನೀರೊಳಗೆ ಹೋಗಲ್ಲ. ಅದಕ್ಕೋಸ್ಕರ ಇದನ್ನು ತುಂಬ ಹಾರ್ಡಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯಾಟ್ರಿ ನೋಡ್ತಿರ್ಬೋದು, ಇಲ್ಲೂ ಗೋಪ್ರೋ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ಬಂದು ನಿಮಗೆ ಜಸ್ಟ್ 1220 mAh ಬ್ಯಾಟ್ರಿ ಅಷ್ಟೇ. ಇದು ಮ್ಯಾಕ್ಸಿಮಮ್ಮು 4K ಶೂಟ್ ಮಾಡಿದ್ರೆ 30 to 40 ಮಿನಿಟ್ಸ್ ಶೂಟ್ ಮಾಡ್ಬೋದು ಅಷ್ಟೇ. ಅದಾದಮೇಲೆ ನೀವು ಎಕ್ಸ್ಟ್ರಾ ಬ್ಯಾಟ್ರಿ ಯೂಸ್ ಮಾಡಬೇಕಾಗುತ್ತೆ. ಗೋಪ್ರೋದವ್ರು ಇಷ್ಟೇ, ಆಕ್ಸೆಸರೀಸಲ್ಲೇ ಹೆವಿ ದುಡ್ಡು ಮಾಡ್ಕೊಂಡು ಬೀಳ್ತಾರೆ. ಸೊ ಬ್ಯಾಟ್ರಿ ಹಾಕೋಣ ಬನ್ನಿ. ಸೊ ಜಸ್ಟ್ 1 ಕ್ಲಿಕ್ಕೇನೆ ಇದು ಆನ್ ಆಗುತ್ತೆ. ಸೊ ಒಂದು ಸಲ ಪವರ್ ಬಟನ್ನ ಕ್ಲಿಕ್ ಮಾಡಿದ್ರೆ ಗೋಪ್ರೋ ಆನ್ ಆಗುತ್ತೆ, ನೋಡ್ತಿರ್ಬೋದು. ಸೊ ಇವಾಗ ಗೋಪ್ರೋ ಆನ್ ಆಯಿತು. ಸೊ ಇದರಲ್ಲಿ ಮೇಯ್ನಾಗಿ 3 ಫೀಚರ್ಸ್ ಇದೆ. ಸೊ ಒಂದು ನೋಡಿ ಟೈಮ್ ಲ್ಯಾಪ್ಸು,
ಅದು ಬಿಟ್ಟರೆ ಈ ಕಡೆ ಬಂದರೆ ವೀಡಿಯೋ. ನೆಕ್ಸ್ಟ್ ನಿಮಗೆ ಈ ಕಡೆ ಫೋಟೋ. ನನಗೆ ಅನಿಸಿರೋ ಪ್ರಕಾರ ಫೋಟೋದಲ್ಲಿ ಅಷ್ಟೇನು ಕ್ಲಾರಿಟಿ ಸಿಕ್ಕಲ್ಲ ನಿಮಗೆ. ಆ್ಯಕ್ಷನ್ ಕ್ಯಾಮ್ ಇದು ಮೇಯ್ನ್ಲಿ ವೀಡಿಯೋಗೋಸ್ಕರನೇ ಮಾಡಿರೋದು. ಸೊ ಇದ್ರಲ್ಲಿ ಫೋಟೋ ಎಲ್ಲ ಅಷ್ಟು ಕ್ಲಾರಿಟಿ ಬರಲ್ಲ. ಸೊ ವೀಡಿಯೋ ಶೂಟ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ. ಸೊ ಟೈಮ್ ಲ್ಯಾಬ್ಸಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಫುಲ್ ಸ್ಪೀಡಾಗಿ ಮಾಡ್ಕೊಳ್ಬೋದು. ಎಡಿಟ್ ಮಾಡಿದ್ರೆ ಅಷ್ಟೊಂದು ಅಕ್ಯುರೇಟಾಗಿ ಬರಲ್ಲ. ಬಟ್ ಇದರಲ್ಲಿ ಟೈಮ್ ಲ್ಯಾಬ್ಸಲ್ಲಿ ಶೂಟ್ ಮಾಡಿದ್ರೆ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ವೀಡಿಯೋದು. ಸೊ ಇದರಲ್ಲಿ ತುಂಬ ಫೀಚರ್ಸ್ ಇದೆ. ನೈಟ್ ಲ್ಯಾಬ್ಸು, ಟೈಮ್ ಲ್ಯಾಬ್ಸು, ತುಂಬ ಆಪ್ಷನ್ಸ್ ಇದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಈ ಕಡೆ ಬಂದರೆ ವೀಡಿಯೋದಲ್ಲಿ ನಿಮಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಸ್ಟ್ಯಾಂಡರ್ಡು, ಆ್ಯಕ್ಟಿವಿಟಿ, ಸಿನಿಮ್ಯಾಟಿಕ್ಕು ಆ್ಯಂಡ್ ಸ್ಲೋ ಮೋಷನ್ನು ಸಿಗುತ್ತೆ ನಿಮಗೆ. ಸ್ಟ್ಯಾಂಡರ್ಡ್ನ ಯೂಸ್ ಮಾಡಿರ್ತಾರೆ, ಅಂದರೆ ಅವರು ಸೆಟ್ ಮಾಡಿರ್ತಾರೆ. ನಿಮಗೇನಾದರೂ ಅದು ಬೇಡ ಅಂತ ಹೇಳಿದ್ರೆ ನೀವು ಎಡಿಟ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಬೋದು. ಸ್ಟ್ಯಾಂಡರ್ಡ್ಗೆ ಹಾಕೊಳ್ಳೋಣ. ಇಲ್ಲಿ ವೀಡಿಯೋದಲ್ಲಿ ನೀವು 2x ಝೂಮ್ ಮಾಡ್ಕೊಳ್ಬೋದು. ಆಲ್ರೆಡಿ ಝೂಮಲ್ಲೇ ಇತ್ತು. 2x ನೀವು ಝೂಮ್ ಮಾಡ್ಕೊಳ್ಬೋದು. ಜೊತೆಗೆ ಇಲ್ಲಿ ಸ್ಟೆಬಿಲೈಸೇಷನ್ನು. ನೋಡಿ ಇವಾಗ ಕ್ಯಾಮ್ ಶೇಕ್ ಆದ್ರೂ ವೀಡಿಯೋ ಅಷ್ಟೇನು ಕಾಣಿಸ್ತಿಲ್ಲ, ಅಂದರೆ ಹೈಪರ್ ಸ್ಮೂತ್ ಅಷ್ಟಿದೆ ಸ್ಟೆಬಿಲೈಸೇಷನ್ನು. ಸೊ ನೀವು ಬೈಕಲ್ಲಿ ಹೋಗ್ತಿರುವಾಗ ವೈಬ್ರೇಷನ್ ಎಲ್ಲ ಬರುತ್ತಲ್ವ, ಸೊ ಅದು ಬಂದ್ರೂ ಇದು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ ಇದಕ್ಕೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಅಂದರೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಫೋಟೋಗೆ ಬಂದರೆ ಅದರಲ್ಲೂ ನಿಮಗೆ 2x ಝೂಮ್ ಆಪ್ಷನ್ ಇದೆ. ಸೊ ನೀವು 2x ಝೂಮ್ ಮಾಡ್ಕೊಳ್ಬೋದು. ಆ್ಯಂಡ್ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಸೊ ಇದು ಸ್ಪೀಕು, ಅಂದರೆ ಗೋಪ್ರೋ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಹೇಳಿದ್ರೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಟಾಪ್ ಅಂತ ಹೇಳಿದ್ರೆ ವೀಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಪ್ರಿಫರೆನ್ಸಿಗೆ ಬಂದರೆ ಇಲ್ಲೆಲ್ಲ ಆಪ್ಷನ್ಸು ಇದೆ, ಇವೆಲ್ಲ ಸೆಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಪ್ರಿಫರೆನ್ಸ್ಗೆ ಹೋಗ್ಬಿಟ್ಟು ನೀವು ಕನೆಕ್ಷನ್ ಅಂತ ನೋಡಿದ್ರೆ, ಸೊ ಇದು ವೈಫೈ ಆನಲ್ಲಿರುತ್ತೆ. ವೈರ್ಲೆಸ್ ಕನೆಕ್ಷನ್ಸ್ ಆನ್ ಅಂತ ತೋರಿಸ್ತಿದೆ ಅಲ್ವಾ, ಸೊ ಈ ವೈಫೈ ಆನಲ್ಲಿದೆ. ಇವಾಗ ಈ ಮೊಬೈಲಲ್ಲಿ ಗೋಪ್ರೋದೊಂದು ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನೀವು ವೈಫೈಲಿ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿರೋ ವೀಡಿಯೋಸು, ಫೋಟೋಸ್ ಎಲ್ಲ ನೀವು ಡೈರೆಕ್ಟಾಗಿ ಹಾಗೇ ಕಾಪಿ ಮಾಡ್ಕೊಳ್ಬೋದು ಮೊಬೈಲ್ಗೆ. ಈ ಬ್ಯಾಟ್ರಿ ಡೋರ್ ಎಲ್ಲ ತೆಗೆದು SD ಕಾರ್ಡ್ ತೆಗೆದು ನಿಮ್ಮ ಮೊಬೈಲ್ಗೆ ಹಾಕ್ಕೊಂಡು ಅದನ್ನು ಕಾಪಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು 35% ಚಾರ್ಜ್ ತೋರಿಸ್ತಿದೆ. ಆ್ಯಂಡ್ 1080p ಆಟೋ ವೈಡ್ ಆ್ಯಂಗಲ್ಲು, ಸೊ ಇಲ್ಲೆಲ್ಲ ತೋರಿಸ್ತಾ ಇದೆ. ಆ್ಯಂಡ್ ನೀವೇನಾದರೂ 2022 ಆ್ಯಕ್ಷನ್ ಕ್ಯಾಮ್ನ ತೊಗೋಬೇಕು ಅಂತಿದ್ರೆ, ಬಡ್ಜೆಟ್ಟು ಕಡಿಮೆ ಇದ್ದರೆ, ಇದೇನು ಬಡ್ಜೆಟ್ ಕಡಿಮೆ ಇಲ್ಲ, ಆಲ್ಮೋಸ್ಟು ಜಾಸ್ತಿನೇ ಇದೆ. ಬಟ್ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ ಅಂತ ಹೇಳ್ಬೋದು Hero 8. Hero 10ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಇದೆ. ಈ ಕ್ಯಾಮ್ ನೀವು ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಇದರಲ್ಲಿರೋ ಫೀಚರ್ಸು ಆ್ಯಂಡ್ ಇದರಲ್ಲಿರೋ ಕ್ವಾಲಿಟಿ, ವೀಡಿಯೋ ಕ್ವಾಲಿಟಿ, ಇದ್ರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗೆ ಯೂಟ್ಯೂಬಿಂದ ಯಾವುದೇ ಇನ್ಕಮ್ ಇಲ್ಲ, ಬಟ್ ಆದ್ರೂ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಿಮಗೋಸ್ಕರ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು, ಎಂಟರ್ಟೈನ್ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.